ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವಂತೂ ಸೂಪರ್ ಆಗಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬದ ವ್ಲಾಗು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ದಟ್ ಬೆಳಗ್ಗೆ ಎಲ್ಲ ಹಬ್ಬದ ಮುಂದಿನ ದಿನ ಬೆಳಗ್ಗೆ ಎಲ್ಲ ಏನೆಲ್ಲ ಮಾಡಿದ್ವಿ ಅಂತ. ಆ್ಯಂಡ್ ಸ್ಕೂಲಿಗೆ ಬಂದು ಈವ್ನಿಂಗ್ ಮತ್ತೆ ಇಲ್ಲಿ ಶಾಪಿಂಗ್ ಅಂತ ಬಂದ್ವಿ. ಆಲ್ಮೋಸ್ಟ್ ವೆಜಿಟೇಬಲ್ಸು ರೇಷನ್ನು ಎಲ್ಲ ತಗೊಂಡೋಗಿ ಇಟ್ಬಿಟ್ಟಿದ್ದೆ ನಾನು. ಏನೆಲ್ಲ ಬೇಕೋ ಬರೀ ಪೂಜೆ ಐಟಮ್ ಏನಿದೆ ಅದನ್ನು ತಗೊಳ್ಳೋಕ್ಕೆ ಅಂತ ಬಂದೆ. ಇಷ್ಟೊಂದು ಕ್ರೌಡ್ ಇತ್ತು. ಎಲ್ಲ ತಗೊಂಡು ಮತ್ತೆ ಸ್ಕೂಲ್ ಹತ್ರ ಬಂದು ರೇಷನ್ ಎಲ್ಲ ಏನಿತ್ತು ಎಲ್ಲ ಐಟಮ್ಸನ್ನು ಆಟೋಗೆ ಹಾಕ್ಕೊಂಡು ಬಂದ್ವಿ ಮನೆಗೆ. ತುಂಬಾ ಚಳಿ ಇತ್ತು, ಪ್ಲಸ್ ಐಟಮ್ಸ್ ಜಾಸ್ತಿ ಇತ್ತು, ಗಾಡಿಯಲ್ಲಿ ಬರೋಕ್ಕಾಗಲ್ಲ ಅಂತ. ಆ್ಯಂಡ್ ಇಲ್ಲಿ ನೀವೇನೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲನೂ ನಾವು ಪರ್ಚೇಸ್ ಮಾಡಿಕೊಂಡು ಬಂದಿದ್ದು. ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸ್ ಅಷ್ಟೇ. ಫ್ರೂಟ್ಸು ಮತ್ತು ದೇವ್ರಿಗೆ ಇಡೋಕ್ಕೆ ಸ್ವೀಟ್ಸು, ಸ್ವಲ್ಪ ಇದೆಲ್ಲ ಗಣೇಶ ಹಬ್ಬಕ್ಕೆ ಫೋಟೋಸ್ಗೆ ಮೆಚ್ಚೋಕ್ಕೆ, ಆ್ಯಂಡ್ ಸ್ವಲ್ಪ ಚಕ್ಲಿ ಇದೆಲ್ಲ ಪ್ಲೇಟಲ್ಲಿ ಇಡೋಕ್ಕೆ, ಎಲೆ ಅಡಿಕೆ, ಹೂವು, ಮೇಯ್ನಾಗಿ ಹೂವು ಫ್ರೆಂಡ್ಸ್ ಎಷ್ಟು ಸಖತ್ ರೇಟ್ ಇತ್ತು. ಇದೆಲ್ಲ ತೊಗೊಂಬಂದು ಈ ಥರ ಸಪ್ರೇಟ್ ಮಾಡಿ ಇಟ್ಬಿಟ್ಟು ನನ್ನ ಕೆಲಸ ಬೆಳಗ್ಗೆ ಏನು ಪೆಂಡಿಂಗ್ ಇಟ್ಟಿದ್ದೆ ದೇವ್ರ ಪಾತ್ರೆ ತೊಳೆಯೋದೆಲ್ಲ ಅದೆಲ್ಲನೂ ತೊಳ್ಕೊತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ತೊಳೆಯೋಕ್ಕೆ ನಾನು ನಾರ್ಮಲಾಗಿ ಹುಣಸೆಹಣ್ಣು ಇದರಲ್ಲೇ ತೊಳ್ಕೊತೀನಿ. ಬಟ್ ಟೈಮ್ ಇಲ್ಲ ಅಂದರೆ ಈ ಥರ ಪೀತಾಂಬರ ತಂದುಬಿಡ್ತೀನಿ. ಇವತ್ತು ಆಲ್ಮೋಸ್ಟ್ ನೈಟ್ ಆಗಿಬಿಡ್ತಲ್ವ, ದೇವ್ರ ಪಾತ್ರೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾರ್ಮಲಾಗಿ ವರಲಕ್ಷ್ಮಿನ ಕುಳ್ಸೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಇದೆಲ್ಲ ಪೀತಾಂಬರ ತೊಗೊಂಬಂದ್ಬಿಟ್ಟೆ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮಗು ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಮಲಗಿದ್ದ, ಹಾಗಾಗಿ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಬಂದೆ. ಬಟ್ ತಕ್ಷಣವೇ ಎದ್ಬಿಟ್ಟ ಅವರಪ್ಪ ಆಡಿಸ್ಕೊತಾ ಇದ್ರು. ಹಾಗಾಗಿ ಅವರಪ್ಪ ಜೊತೆ ಇದ್ದ ಅಲ್ವಾ ಅಂದ್ಬಿಟ್ಟು ನಾನು ಕೆಲಸಗಳು ಆದಷ್ಟು ಬೇಗ, ನಾನು ಆಲ್ರೆಡಿ ಹೇಳ್ದಂಗೆ ಅವ್ನಿಗೆ ಸ್ವಲ್ಪ ಕೋಲ್ಡ್ ಶುರುವಾಗಿತ್ತು. ನನಗೆ ಸ್ವಲ್ಪ ಡೌಟ್ ಬಂತು ಅವನು ಕೆಲಸ ಮಾಡೋಕ್ಕೆಲ್ಲ ಅಷ್ಟೊಂದು ಬಿಡಲ್ಲ ಅಂತ ಹೇಳ್ಬಿಟ್ಟು. ಸೊ ಅವನು ಆಡ್ಕೊಳ್ಳೋ ಟೈಮಲ್ಲಿ ನಾನು ಕೆಲಸಗಳು ಬೇಗ ಮುಗಿಸ್ಕೊಂಡ್ಬಿಟ್ಟೆ. ಫುಲ್ಲು ಪಾತ್ರೆ ತೊಳೆಯೋದೆಲ್ಲನೂ ನಾನೇನು ವೀಡಿಯೋ ಮಾಡಿಲ್ಲ. ದೇವ್ರ ಪಾತ್ರೆಗಳು ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ಲ ತೊಳ್ಕೊಂಬಂದು ಕ್ಲೀನಾಗಿ ಒಂದು ವೆಟ್ ಇಲ್ಲದೆ ಇರೋವಂಥ ಕ್ಲಾತಲ್ಲಿ ಕ್ಲೀನಾಗಿ ವೈಪ್ ಮಾಡಿಕೊಂಡು ಎಲ್ಲ ಈ ಥರ ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿಗೆ ಇಟ್ಬಿಡ್ತೀನಿ ನಾನು. ನಾವು ಒರೆಸಿದ ಮೇಲೇ ಸ್ವಲ್ಪ ಏನಾದರೂ ತೇವಾಂಶ ಇದ್ದರೆ ಅದು ಆರೋಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಫೋಟೋಸ್ ಎಲ್ಲ ಏನೂ ಒರೆಸಿಟ್ಟಿರಲಿಲ್ಲ ಅಲ್ವಾ, ಅದು ಸ್ವಲ್ಪ ಗಾಳಿಗೆ ಆರೋ ಅಷ್ಟರಲ್ಲೇ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು. ಇದು ಜವಾದಿ ಪೌಡ್ರು ಏನೋ ಅಂತಾರೆ, ಅಂದರೆ ಅರಿಶಿನ ಏನು ನಾವು ಮಿಕ್ಸ್ ಮಾಡ್ಕೊಂಡು ಫೋಟೋಸ್ಗೆ ಇಡ್ತೀವೋ ಅದ್ರ ಜೊತೆ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ದೇವಸ್ಥಾನದಲ್ಲಿ ಬರುವಂಥ ಒಂದು ಫೀಲ್ ಬರುತ್ತೆ. ಆ ಅರೋಮಾ ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದರಲ್ಲಿ ಈ ಪೌಡರ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗಂಧ ಸ್ವಲ್ಪ ಹಾಕ್ಕೊಂಡು, ನಾನು ಗಂಧ ಸ್ವಲ್ಪನೇ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಫೋಟೋಸ್ಗೆಲ್ಲ ಇಟ್ಮೇಲೆ ಅದು ಡ್ರೈ ಆದಮೇಲೆ ವೈಟ್ ಆಗಿಬಿಡುತ್ತೆ. ಸೊ ಅರಿಶಿನ ಫುಲ್ಲು ಹಂಗೆ ಅರಿಶಿನ ಇರಬೇಕಂದ್ರೆ ಸ್ವಲ್ಪ ಅಷ್ಟೇ ನಾನು ಗಂಧ ಹಾಕ್ಕೊತೀನಿ, ಅರಿಶಿನ ಜಾಸ್ತಿ ಹಾಕ್ಕೊತೀನಿ. ಆಮೇಲೆ ಇಲ್ಲಿ ಒಂದು ವಾಟರ್ ತೊಗೊಂಬಂದ್ಬಿಟ್ಟು ಒಂದು ವೆಟ್ ಕ್ಲಾತಲ್ಲಿ ಒಂದು ಸತಿ, ಅದಾದಮೇಲೆ ಡ್ರೈ ಕ್ಲಾತಲ್ಲಿ ಒಂದು ಸತಿ ಕ್ಲೀನಾಗಿ ಫೋಟೋಸ್ನ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಹಂಗೆ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫೋಟೋಸ್ ಎಲ್ಲ ಒರೆಸಿ ಜೋಡಿಸಿದ್ಮೇಲೆ ಹಂಗೆ ದೇವ್ರ ಪಾತ್ರೆಗಳಿಗೂ ಅರಿಶಿನ ಕುಂಕುಮ ಇಟ್ಟು ಜೋಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಫಸ್ಟು ನಾವೇನಾದರೂ ದೇವ್ರ ಪಾತ್ರೆಗಳು ರೆಡಿ ಮಾಡ್ಕೊಂಬಿಟ್ರೆ ಫೋಟೋಸ್ ಎಲ್ಲ ಇನ್ನೂ ಒರೆಸಿರಲಿಲ್ಲ ಅಲ್ವಾ, ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಕ್ಲೀನಾಗಿ ಎಲ್ಲ ಫೋಟೋಸನ್ನು ಒರೆಸಿ ಅರಿಶಿನ ಕುಂಕುಮನ ಇಟ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ದೇವ್ರ ಪಾತ್ರೆಗಳಿಗೂ ಅಷ್ಟೇ ಒಂದೊಂದಕ್ಕೆ ಎಲ್ಲ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಈ ಟೈಮಲ್ಲಿ ನಾನು ಆಲ್ರೆಡಿ ಬಂದಿದ್ದ ತಕ್ಷಣವೇ ರೈಸ್ ಮಾಡಿಬಿಟ್ಟಿದ್ದೆ. ಸಾರು ಹೋಗೋಕ್ಕೂ ಮುಂಚೆನೇ ಮಧ್ಯಾಹ್ನನೇ ಸಾರು ಮಾಡಿ ಇಟ್ಟಿದ್ದೆ ಅಲ್ವಾ. ಬಂದಿದ್ದ ತಕ್ಷಣ ಮಗುಗೆ ಊಟ ಮಾಡಿಸ್ತಾಯಿದ್ರು ನಮ್ಮ ಹಸ್ಬೆಂಡ್, ಅವ್ನು ನಿದ್ದೆ ಮಾಡಿ ಎದ್ದಿದ್ದ ತಕ್ಷಣ. ಆ್ಯಂಡ್ ಇಲ್ಲಿ ಬಂದು ಅವ್ನು ನನ್ನ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಹಂಗೆ ಹಿಂಗೆ ಓಡಾಡಿಕೊಂಡು ಊಟ ಮಾಡ್ತಾಯಿದ್ದ. ನಾನು ಅವನ ಜೊತೆ ಮಾತುಗಳು ಹೇಳ್ಕೊಂಡು ಹಂಗೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ. ಆದಷ್ಟು ಬೇಗ ಕೆಲಸಗಳು ಮುಗಿಬೇಕು ಅನ್ನೋ ಉದ್ದೇಶಕ್ಕೆ ನಾನು ಕೆಲಸ ಮಾಡ್ತಾಯಿದ್ರೆ ಅವ್ರು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಮಗುಗೆ ಊಟ ಮಾಡಿಸೋದಾಗಿರಲಿ, ಏನಾದರೂ ಬೇಕಾಗಿರೋದು ಎತ್ಕೊಡೋದು,
ಈ ಥರ ಅವ್ರ ಕೈಯಲ್ಲಿ ಆಗಿದ್ದ ಹೆಲ್ಪ್ನ ಮಾಡಿದ್ರು. ಆಲ್ಮೋಸ್ಟ್ ಅವರು 11:30-12ವರೆಗೂ ಎತ್ತಿದ್ರು. ಅವ್ರಿಗೆ ಆಲ್ರೆಡಿ ಕೋಲ್ಡ್ ಶುರು ಆಗಿಬಿಟ್ಟಿತ್ತು, ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ರು. ಸೊ ನಿದ್ದೆ ಎಳಿತಾ ಇದೆ ಅಂದ್ಬಿಟ್ಟು 12 ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ಮಲ್ಕೊಂಬಿಟ್ರು. ಸ್ವಲ್ಪ ಸ್ಯಾರಿ ಡ್ರೇಪಿಂಗ್ ಎಲ್ಲನೂ ಹೆಲ್ಪ್ ಮಾಡಿದ್ರು, ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಮಲ್ಕೊಂಡ್ರು. ಬಟ್ ಆಮೇಲೆ ನಮಗೆ ನಾನು ಸ್ವಲ್ಪ ಮಗುಗೆ ಹುಷಾರಿಲ್ಲ ಅಂದರೆ ನನಗೆ ಟೆನ್ಷನ್ ಬೇರೆ ಏನು ತಲೆಯಲ್ಲಿ ಬರೋಲ್ಲ, ಅವಂದೇ ಇರುತ್ತೆ. ಹಾಗಾಗಿ ದೇವ್ರಿಗೆ ಸೀರೆ ಉಡ್ಸೋದು ನಾವು ಯಾವಾಗಲೂ ಹೆಂಗೆ ಉಡಿಸ್ತೀವೋ ಹಂಗಲ್ದಿರೋ ಫುಲ್ ಸೀರೆನ ನೆರಿಗೆ ಇಟ್ಬಿಟ್ಟಿದ್ವಿ, ಅಂದರೆ ಉದ್ದ ಸೀರೆಗೆ. ಆಮೇಲೆ ಮತ್ತೆ ಅವ್ರು ಮಲ್ಕೊಂಡ್ಮೇಲೆ ನಾವು ದೇವ್ರಿಗೆ ಸೀರೆ ಉಡ್ಸೋಣ ಅಂತ ಹೋಗಿ ನೋಡಿದ್ರೆ ಅವಾಗ ಅರ್ಥ ಆಯಿತು ನನಗೆ, ಸ್ಯಾರಿ ಫುಲ್ ಹಂಗೆ ಮಡ್ಚಿದಿರ ಆಫ್ ಮಾಡ್ದಿರೇ ಏನು ಇದಿಟ್ಬಿಟ್ಟಿದ್ದೀರಿ ಫ್ರಿಲ್ಸ್ ಅಂತ ಹೇಳ್ಬಿಟ್ಟು, ಮತ್ತು ಫುಲ್ಲು ಎಲ್ಲ ತೆಗ್ದುಬಿಟ್ಟು ಕ್ಲೀನಾಗಿ ಆಫ್ ಫೋಲ್ಡ್ ಮಾಡಿ ಒಬ್ಬಳೇ ಫ್ರಿಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದೆ. ಅದೆಲ್ಲನೂ ನಾನು ಒಬ್ಬಳೇ ಇದ್ದೆ ಅಲ್ವಾ, ಹಂಗಾಗಿ ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಸ್ವಲ್ಪ ಆದಷ್ಟು ಶೂಟ್ ಮಾಡಿದ್ದೀನಿ. ಆ್ಯಂಡ್ ಹಬ್ಬದ ದಿನವೂ ಅಷ್ಟೇ ನನ್ನ ಮಗುಗೆ ಹುಷಾರಿರಲಿಲ್ಲ, ಪ್ಲಸ್ ನೈಟೆಲ್ಲ ಎದ್ದಿದ್ದೆ 3 ಗಂಟೆವರೆಗೂ ಮಗುನ ಒಂದು ಕೈಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಿದ್ದು. ಇದೆಲ್ಲನೂ ನನಗೆ ಸ್ವಲ್ಪ ಎಕ್ಟಿಕ್ಕಾಗಿ ಅನಿಸ್ಬಿಡ್ತು, ಪ್ಲಸ್ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಹಂಗಾಗಿ ಹಬ್ಬದ ದಿನವೂ ನಾನೇನು ಜಾಸ್ತಿ ಬ್ಲಾಗ್ ಮಾಡಿಲ್ಲ, ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಫೈನಲ್ ಲುಕ್ ಈ ಥರ ಎಲ್ಲ ಫೋಟೋಸ್ಗೂ ಅಷ್ಟೇ ಈ ಥರ ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲ ಫೋಟೋಸು ಏನು ನಾನು ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊತೀನಿ, ಆದಷ್ಟು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ತುಂಬ ಫೋಟೋಸ್ ಇದ್ದಾವೆ, ನಾವು ಸ್ವಲ್ಪ ಇಷ್ಟೊಂದು ಫೋಟೋಸ್ ಎಲ್ಲ ಬೇಡ, ಸ್ವಲ್ಪ ತೆಗ್ದುಬಿಡ್ಬೇಕು ಅಂತ ಅಂದ್ಕೊತಾ ಇದ್ದೀವಿ. ಇದಕ್ಕೂ ಮುಂಚೆ ಇನ್ನೂ ಜಾಸ್ತಿ ಇತ್ತು, ಕೃಷ್ಣನ ವಿಗ್ರಹಗಳು ಎಲ್ಲ ದೊಡ್ಡವಿತ್ತು. ಆ್ಯಂಡ್ ಕೃಷ್ಣದೇ ಅಲ್ಲ, ಯಾರದೇ ಆಗಲಿ ವಿಗ್ರಹಗಳು ನಮ್ಮ ಮನೆಯ ಯಜಮಾನ್ರು ಯಾರಿರ್ತಾರೆ ದೊಡ್ಡವರು, ಅವರ ಕೈ ಇಡಿಗಿಂತ ದೊಡ್ಡದಾಗಿದ್ದರೆ ಅದಕ್ಕೆ ಅಭಿಷೇಕ ಎಲ್ಲ ಮಾಡಬೇಕು ಅನ್ನೋ ಥರ ಹೇಳ್ತಾರಲ್ವ. ಸೊ ಹಂಗಾಗಿ ಅಷ್ಟು ದೊಡ್ಡದಿಟ್ಟು ನಾವು ಅಭಿಷೇಕ ಎಲ್ಲ ಮಾಡಿಲ್ಲ, ಏನು ಪೂಜೆ ಬೇಕೋ ಅದೆಲ್ಲ ಮಾಡಿಲ್ಲ ಅಂದರೆ ಕರೆಕ್ಟಲ್ಲ ಅನ್ನಿಸ್ತು. ಸೊ ಅವೆಲ್ಲನೂ ಸ್ವಲ್ಪ ತೆಗೆದ್ಬಿಟ್ವಿ. ಹಂಗೆ ಫೋಟೋಸೂ ಕೆಲವೊಂದು ಫೋಟೋಸ್ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ. ಸೊ ನೋಡಿ ಅದೆಲ್ಲನೂ ಸ್ವಲ್ಪ ಕ್ಲಿಯರ್ ಮಾಡಬೇಕು. ಬಟ್ ಇವಾಗ ಹಬ್ಬದ ಟೈಮಲ್ಲಿ ನಾನು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ಏನೆಲ್ಲ ಫೋಟೋಸ್ ಇದೆ ಎಲ್ಲದನ್ನು ಕ್ಲೀನಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಾನು ವೀಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಹಬ್ಬದ ದಿನ ಏನೆಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ರೀತಿ ಕುಕ್ಕಿಂಗ್ ಆಗಿರಲಿ, ಡೆಕೋರೇಷನ್ ಆಗಿರಲಿ, ಪೂಜೆದಾಗಿರಲಿ ಇದೆಲ್ಲನೂ ವೀಡಿಯೋಸ್ ಏನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಯಾವುದೋ ಒಂದು ಕೆಲವಷ್ಟು ವೀಡಿಯೋಸ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ನಾನು ತೆಗ್ದಿರೋದು ಈ ಸತಿ. ಯಾಕೆಂದರೆ ನನಗೆ ಹೆಲ್ಪ್ ಮಾಡೋಕ್ಕೂ ಯಾರೂ ಇಲ್ಲ, ಪ್ಲಸ್ ವೀಡಿಯೋ ತೆಗಿಯೋಕ್ಕೆ ಯಾರಾದರೂ ಇದ್ದರೆ ನನ್ನ ಕೆಲಸ ಆದರೂ ನಾನು ಬೇಗ ಮಾಡ್ಕೊತೀನಿ. ವೀಡಿಯೋ ತೆಗಿಯೋಕ್ಕೂ ಯಾರೂ ಇಲ್ಲ, ವೀಡಿಯೋ ತೆಗೀತಾ ಮಗುನ ಇಟ್ಕೊಂಡು ಕೆಲಸಗಳು ಮಾಡೋದು ಆಗಲ್ಲ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಯಿತು. ಹೋಪ್ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಎಲ್ಲನೂ ಫುಲ್ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಆಲ್ರೆಡಿ ನಾನು ಹೇಳ್ದಂಗೆ ಹಬ್ಬದ ಮುಂಚಿನ ದಿನದ್ದು ಹಬ್ಬದ ದಿನ ಇನ್ನೂ ಒಂದು ಸರ್ಪ್ರೈಸ್ ಇದೆ, ಅದು ಏನು ಅನ್ನೋದು ಕೂಡ ನಾನು ಹೇಳ್ತೀನಿ. ಯಾರು ಬಂದಿದ್ರು ನಮ್ಮ ಮನೆಗೆ ಎಲ್ಲನೂ ಹೇಳ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ ಆ ವಿಡಿಯೋಗೆ. ಆ್ಯಂಡ್ ನೀವೆಲ್ಲ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿಕೊಂಡ್ರಿ ಏನು, ಆಲ್ರೆಡಿ 1 ವೀಕ್ ಲೇಟಾಗಿ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಇನ್ನು ಅಪ್ಲೋಡ್ ಮಾಡೋಷ್ಟರಲ್ಲಿ ಐ ಥಿಂಕ್ 1 or 2 or 3 days ಆಗ್ಬೋದು ಈ ವಿಡಿಯೋ ಆಚೆ ಬರೋಷ್ಟರಲ್ಲಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನು ಕೆಲಸ ಮಾಡ್ತಾಯಿದ್ರೆ, ಚಿಕ್ಕ ಮಕ್ಕಳಿದ್ರೆ ಇಷ್ಟೇ ಅಲ್ವಾ ಫ್ರೆಂಡ್ಸ್, ಕೆಲಸ ಮಾಡೋವಾಗೂ ಬರ್ತಾರೆ, ಫ್ರೀಯಾಗಿದ್ದಾಗ ಇನ್ನೂ ಇನ್ಫ್ಯಾಕ್ಟ್ ಕರೆದ್ರೂ ಬರೋಲ್ಲ ಮಕ್ಕಳು, ಏನಾದರೂ ಕೆಲಸ ಮಾಡೋವಾಗ ಬೇಕಾಗಿ ಬರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಅವನು ಸ್ವಲ್ಪ ಹುಷಾರು ತಪ್ಪಿದ್ದ ಅಲ್ವಾ, ಹಂಗಾಗಿ ಅವನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೆ ಸಮಾಧಾನ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡ್ವಿ. ಆ್ಯಂಡ್ ಇನ್ನೇನು ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಥರ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹಬ್ಬ ಮಾಡ್ತಾರೆ. ನಾನು ನೋಡಿರೋ ಥರ ಈ ವರಲಕ್ಷ್ಮಿ ವ್ರತ ಅನ್ನೋದು. ಆ್ಯಂಡ್ ನಮ್ಮ ಕಡೆ ನಮ್ಮಮ್ಮ ನಾವು ಚಿಕ್ಕವಾಗಿಂದ ಏನು ನೋಡಿ ಬೆಳೆದಿದ್ದೀವಿ, ನಮ್ಮಮ್ಮ ಯಾವ ರೀತಿ ಮಾಡ್ತಾಯಿದ್ರು ಅದನ್ನು ಫಾಲೋ ಮಾಡಿಕೊಂಡು ನಾವು ಹಬ್ಬನ ಮಾಡ್ತಾಯಿದ್ದೀವಿ. ತುಂಬ ಜನ ಫೇಸ್ ಎಲ್ಲ ಇಡಬಾರ್ದು, ಆಫ್ ಬಾಡಿ ಇಟ್ಟಂಗೆ ದೇವ್ರದ್ದು ಅದೆಲ್ಲನೂ ನೋಡಿದೆ ನಾನು. ಸೊ ನಾವು ಫಸ್ಟಿಂದ ಮಾಡ್ತಾಯಿದ್ವಲ್ವ, ಹಂಗಾಗಿ ನಾವು ಅದೇ ಫಾಲೋ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಊಟ ಮಾಡಿಕೊಂಡು ಸ್ಯಾರಿನ ನೋಡಿ ಫ್ರೆಂಡ್ಸ್, ಇದೇ ಸ್ಯಾರಿ ನಾನು ದೇವ್ರಿಗೆ ಉಡಿಸ್ತಾ ಇರೋದು. ಸೊ ಸ್ಯಾರಿಗೆಲ್ಲನೂ ರೆಡಿ ಮಾಡಿ ಎಲ್ಲ ಇಟ್ವಿ. ಆ್ಯಂಡ್ ನಮ್ಮ ಹಸ್ಬೆಂಡೂ ನನಗೆ ಇದೆಲ್ಲ ಫ್ರಿಲ್ಸ್ ಎಲ್ಲ ಇಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಾನು ಹೇಳ್ದಂಗೆ ನೋಡಿ ಫುಲ್ ಸೀರೆನ ಫ್ರಿಲ್ಸ್ ಇಟ್ಬಿಡ್ತಾಯಿದ್ದೀನಿ ಇವಾಗ.
ಆ್ಯಂಡ್ ಮಗುಗೆ ಹುಷಾರಿಲ್ಲ ಅನ್ನೋ ಟೆನ್ಷನ್ನೇ ಫ್ರೆಂಡ್ಸ್ ತಲೆಯಲ್ಲಿ ಫುಲ್ಲು ನನಗೆ. ಆದಮೇಲೆ ನಮ್ಮ ಹಸ್ಬೆಂಡ್ ಮಲ್ಕೊಂಡ್ರು. ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ 1:30 2 o'clock ಏನೋ ಆಗಿತ್ತು ಟೈಮು. ಇವಾಗಿನ್ನ ಮಗು ಎತ್ಕೊಂಡೆ ಹೂವು ಹೊಲಿಯೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಆಚೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಈ ಥರ ರೆಡಿ ಮಾಡಿದ್ದೆ. ಫೈನಲ್ ಆಗಿ ನಮ್ಮ ಮನೆಯ ಒಂದು ಹಬ್ಬ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ದೇವ್ರು ನಾನು ತೋರಿಸ್ತೀನಿ. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ದೇವ್ರನ್ನ ತೋರಿಸ್ತೀನಿ, ನೋಡ್ತಾ ಇರಿ ಎಂಡ್ವರೆಗೂ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ಎಂಡ್ವರೆಗೂ ನೋಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಈ ತಿಂಗಳೆಲ್ಲ ಶುಕ್ರವಾರ ಹಬ್ಬ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸೊ ಹಂಗಾಗಿ ನಾನು ದೇವ್ರ ಮನೆಯಲ್ಲೇ ಈ ಥರ ಸಿಂಪಲಾಗಿ ಇಟ್ಟಿದ್ದೀನಿ. ನಿಮಗೆಲ್ಲ ಯಾವ ಥರ ಅನ್ನಿಸ್ತು ನಮ್ಮ ಮನೆಯ ಲಕ್ಷ್ಮಿನ ನೋಡಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ನೀವೆಲ್ಲ ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಹಬ್ಬದ ಹಿಂದಿನ ದಿನ ಆ್ಯಂಡ್ ಹಬ್ಬದ ದಿನ ಬೆಳಗ್ಗೆ ಅಷ್ಟರಲ್ಲಿ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಿದೆ ಅಂತ. ಆ್ಯಂಡ್ ಹಬ್ಬದ ದಿನದ್ದು ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.